ನಾನು ಮದುವೆಯಾಗಿ ಮೊದಲನೇ ರಾತ್ರಿ ನನ್ನ ಗಂಡನ ಕಾತುರದಲ್ಲಿದ್ದೆ. ಅವ್ರು ಬಂದಾಗ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅಂದ್ಕೊಂಡೆ. ಆದರೆ ಬಂದ ತಕ್ಷಣ ನಾನು ಟಯರ್ಡ್ ಆಗಿದ್ದೀನಿ, ನಾಳೆ ಮಾತಾಡೋದ ಅಂತ ಹೇಳಿ ಮಲ್ಕೊಂಡ್ರು. ನಾನು ಬೇಜಾರಿನಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಳುತ್ತಾ ಮಲ್ಕೊಂಡೆ. ಮತ್ತೆ ಬೆಳಗ್ಗೆ ಎದ್ದೆ, ಅವ್ರು ಇರಲಿಲ್ಲ. ನಾನು ಬೇಗ ಫ್ರೆಶ್ ಆಗಿ ಕೆಳಗೆ ಹೋದೆ. ಆಗ ಅತ್ತೆ ಡಿನ್ನರ್ ರೆಡಿ ಮಾಡಿ ಟೇಬಲ್ ಮೇಲೆ ಮಲಗಿದ್ರು. ಆಗ ಇವರು ನಾರ್ಮಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಅತ್ತೆಗೂ ಖುಷಿಯಾಯಿತು. ಮತ್ತು ಅವ್ರು ಕೆಲಸಕ್ಕೆ ಹೋದರು. ಮತ್ತು ರಾತ್ರಿ ಲೇಟಾಗಿ ಬಂದರು. ಮತ್ತು ಹೇಳಿದ್ರು, ನಾನು ಅಮ್ಮನಿಗೆ ಕಾಲು ನೋವು, ನಾನು ಅವ್ರಿಗೆ ಮಸಾಜ್ ಮಾಡಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋದ್ರು. ಅವರು 1 ಗಂಟೆ ಆದರೂ 2 ಗಂಟೆ ಆದರೂ ಕಾಣಿಸ್ಲೇ ಇಲ್ಲ. ನನಗೆ ಹೇಗೆ ನಿದ್ದೆ ಹಿಡಿದು ಗೊತ್ತೇ ಆಗಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಬೆಡ್ಡಲ್ಲೇ ಇದ್ದರು. ನನಗೆ ತುಂಬ ಕೋಪ. ನಾನು ಎದ್ದು ಹೋಗಿ ಅತ್ತೆಗೆ ಹೆಲ್ಪ್ ಮಾಡೋದಾ ಅಡುಗೆಗೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದೆ. ಇವರು ಎದ್ದು ಬಂದು ನಿನ್ನೆ ರಾತ್ರಿ ಏನೇ ಆಗದೆ ಹಾಗೆ ಬಂದು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಎಷ್ಟು ಬೇಕೋ ಅಷ್ಟು ಮಾತಾಡಿ ಒಳಗೆ ಕೋಪದಿಂದ ಹೊರಟೋದೆ. ನನ್ನ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ಮಾಡ್ತಾಯಿದ್ರು. ಮದುವೆಯ ಮೊದಲ ದಿನಗಳು ಮತ್ತು ರಾತ್ರಿಗಳಲ್ಲಿ ಗಂಡ ನಮ್ಮ ಜೊತೆನೇ ಇರಬೇಕು ಅಂತ ಆಸೆ ಇರುತ್ತೆ. ಆದರೆ ಇಲ್ಲಿ ಗಂಡ ಅತ್ತೆ ಮುಂದೆ ಮಾತ್ರ ಮಾತಾಡ್ತಾನೆ ಮತ್ತು ನನ್ನನ್ನು ತಿರುಗು ಸಹ ನೋಡಲ್ಲ. ಹೀಗೆ ದಿನೇ ದಿನೇ ಇದೇ ರೀಸನ್ ಕೊಟ್ಟು ರಾತ್ರಿ ಹೋಗ್ತಾಯಿದ್ರು. ಮತ್ತು ನನಗೆ ನಿದ್ದೆ ಹಿಡಿದ ಮೇಲೆ ಬರ್ತಾಯಿದ್ರು. ನಾನು ಒಂದಿನ ಅತ್ತೆ ಹತ್ರ ಕೇಳೇ ಬಿಟ್ಟೆ, ಅತ್ತೆ ನಿಮಗೆ ಅಷ್ಟು ಕಾಲು ನೋವಾ? ಇವರು ರಾತ್ರಿ ಇಡೀ ನಿಮ್ಮ ಕಾಲು ಹೊತ್ತುವಷ್ಟು ಅಂತ ಕೇಳಿದೆ. ಹಾಗೆ ಇಲ್ವಲ್ಲ, ಅವನು ಮೊದಲು ಹಾಲು ತಂದು ಕೊಟ್ಟು ಮತ್ತೆ ಒಂದು 5 ನಿಮಿಷ ಒತ್ತೋದಷ್ಟು ಗೊತ್ತು. ಮತ್ತು ನಾನು ಒಳ್ಳೆ ನಿದ್ದೆಗೆ ಹೋಗಿರ್ತೀನಿ. ನಿಂಗೂ ಗೊತ್ತಿರುತ್ತೆ ನನ್ನ ಗೊರಕೆಯಿಂದ. ಅವನು ಆಗಲೇ ಅಲ್ಲಿಂದ ಹೋಗಿರ್ತಾನಲ್ಲ, ರೂಮ್ಗೆ ಬರಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲ ಅತ್ತೆ ಅಂತ ಹೇಳಿದೆ. ಆಗ ಇವತ್ತು ನಾನೇ ಬುದ್ಧಿ ಹೇಳ್ತೀನಿ ಅಂತ ಹೇಳಿದರು. ಆ ರಾತ್ರಿ ಅವ್ರ ಜೊತೆ ಅವರಮ್ಮ, ನೀನು ರಾತ್ರಿ ಇಡೀ ಇಲ್ಲೇ ಇರ್ತೀಯಾ? ಹೊಸ ಮದುವೆ ಆಗಿದ್ದು, ನೀನು ಅವಳ ಜೊತೆ ಇರಬೇಕು, ಬಿಡು, ಇವತ್ತು ಕಾಲು ಒತ್ತಬೇಡ, ಹೋಗು ಅಂತ ಹೇಳಿದರು. ಆದರೂ ಅವರು ಒತ್ತಾಯ ಮಾಡಿ ಸ್ವಲ್ಪ ಹೊತ್ತು ಒತ್ತಿ ರೂಮ್ಗೆ ಬಂದರು. ಕೋಪದಿಂದ ಇದ್ದರು. ಮತ್ತು ನನ್ನ ಹತ್ರ ಕೇಳಿದರು, ನೀನು ಅಮ್ಮನ ಹತ್ರ ನಾನು ರೂಮ್ಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ನಾನು ಅಮ್ಮನ ಹತ್ರ ನನಗೆ ಮದುವೆ ಬೇಡಮ್ಮ ಅಂತ ಹೇಳಿದ್ದು. ಏಕೆಂದರೆ ಬಂದ ಹೆಣ್ಮಕ್ಳು ತಾಯಿ ಮಗನ ದೂರ ಮಾಡ್ತಾರೆ ಅಂತ ಹೇಳಿದರು. ಆಗ ನಾನು, ನಿಮ್ಮನ್ನು ನಿಮ್ಮ ತಾಯಿಯಿಂದ ದೂರ ಮಾಡ್ತಾ ಇಲ್ಲ, ನಿಮ್ಮ ತಾಯಿಗೆ ಕೊಡೋ ಟೈಮಲ್ಲಿ ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ. ನಾನು ಹೊಸದಾಗಿ ಮದುವೆ ಆಗಿ ಬಂದಿದ್ದು, ನನಗೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ನಿಮಗೂ ಸರಿಯಾಗಿ ನಿದ್ದೆ ಬೇಕು. ನೀವು ಬೆಳಗ್ಗೆ ಆಫೀಸ್ಗೆ ಹೋದರೆ ಮತ್ತೆ ರಾತ್ರಿ ಬರೋದು, ನಿಮಗೂ ರೆಸ್ಟ್ ಬೇಕಲ್ವಾ ಅಂತ ಹೇಳಿದೆ. ಹಾಂ ಆಯಿತು, ಈಗ ಮಲ್ಕೋ ಅಂತ ಹೇಳಿದ್ರು. ಮತ್ತು ಮಾರನೇ ದಿನ ಅಮ್ಮನ ಹತ್ರ ಹೋಗಲಿಲ್ಲ. ಮತ್ತು ಅಮ್ಮ ಬಂದು, ಮಗ ಬಾರೋ ಸ್ವಲ್ಪ ಕಾಲೊತ್ತು, ಯಾಕೋ ನಿದ್ದೆನೇ ಬರ್ತಿಲ್ಲ, ನೀನು ಬೇಗ ಬಂದುಬಿಡು ಅಂತ ಹೇಳಿ ಕರ್ಕೊಂಡು ಹೋದರು. ಅವರು ಹೋಗಿ ಒಂದು ಲೋಟ ಹಾಲು ಕೊಡು ಅಮ್ಮನಿಗೆ ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ಈಸ್ಕೊಂಡು ಹೋದರು. ಮತ್ತು ಅಲ್ಲೇ ಕಾಲು ಒತ್ತುತ್ತಾ ಇದ್ದರು. ಮತ್ತು ನಾನು ಕಾಯೋದು ಸರಿಯಿಲ್ಲ ಹೇಳಿ ಅಂತ ನಾನು ಮಲ್ಕೊಂಡೆ. ಮತ್ತು ಮಧ್ಯರಾತ್ರಿ ಜೋರಾಗಿ ಬಿಡು ಬಿಡು ಅಯ್ಯೋ ಹಾಂ ಅಂತ ಹೇಳೋ ಸೌಂಡ್ ಬರ್ತಾ ಇತ್ತು. ಈ ಸೌಂಡ್ಗೆ ನನಗೆ ಎಚ್ಚರವಾಯಿತು. ನಾನು ಪಕ್ಕದಲ್ಲಿ ನೋಡಿದೆ. ಆಗ ಇರಲಿಲ್ಲ. ಮತ್ತು ಅವ್ರು ನಿದ್ದೆ ಬಂದಿಲ್ಲ ಅಂದರೆ ಟಿ ವಿ ನೋಡ್ತಾ ಇರ್ತಾರೆ ಹಾಲಲ್ಲಿ. ಹೋಗಿ ನೋಡಿದಾಗ ಇರಲಿಲ್ಲ. ಮತ್ತು ಸ್ಟೋರ್ ರೂಮ್ನಲ್ಲೂ ನೋಡಿದೆ, ಇರಲಿಲ್ಲ. ಇನ್ನು ಉಳಿದಿದ್ದು ನನ್ನ ಮತ್ತು ಅಮ್ಮನ ರೂಮ್ ಮಾತ್ರ. ಹೋಗಿ ಅಮ್ಮನ ರೂಮ್ ಹತ್ರ ನಿಂತ್ಕೊಂಡೆ. ಆಗ ಆ ಸೌಂಡ್ ಅಲ್ಲಿಂದನೇ ಬರ್ತಾ ಇದ್ದಿದ್ದು. ಹೋಗಿ ಬಾಗಿಲು ತೆಗೆಯಲು ಹೋಗ್ತೀನಿ, ಬಾಗಿಲು ಲಾಕ್ ಆಗಿದೆ. ಮತ್ತು ತೊಟ್ಟಕ್ಕೆ ಹೋಗಲಿಲ್ಲ. ಇವ್ರ ಹತ್ರ ಇದರ ಬಗ್ಗೆ ಕೇಳಿದರೆ ಏನಾದ್ರು ಬೈತಾರೆ ಅಂತ ಏನು ಕೇಳೋಕ್ಕೂ ಹೋಗಲಿಲ್ಲ. ಸ್ವಲ್ಪ ದಿನಗಳು ಹೀಗೆ ಇತ್ತು. ಇವರಿಗೆ ಏನೋ ಕೇಳೋಕ್ಕೂ ಆಗಲ್ಲ, ಇದೇ ನನ್ನ ಜೀವನ ಅಂತ ಸುಮ್ಮನೆ ಇದ್ದೆ. ಒಂದಿನ ನನಗೆ ಆಫೀಸ್ ಕೆಲಸದಿಂದ ಸ್ವಲ್ಪ ದಿನಗಳು ಹೊರಗಡೆ ಹೋಗಬೇಕು, ಅಲ್ಲೇ ಸ್ಟೇ ಆಗೋದು, ಅಮ್ಮ ನನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹೋದರು. ಅಮ್ಮನಿಗೆ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ. ಬಂದು ನನ್ನ ಹತ್ರ ಹೇಳಿದ್ರು, ನನಗೆ ನಿದ್ದೆನೇ ಬರ್ತಾಯಿಲ್ಲ, ಸ್ವಲ್ಪ ಕಾಲು ಹೊತ್ತು ಕೊಡು, ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳಿದರು. ನಾನು ಹೋಗಿ ಒತ್ತು ಕೊಟ್ಟೆ, ಆದರೆ ಮಲಗಲಿಲ್ಲ. ನನ್ನನ್ನು ಸಾಕು ಹೋಗಿ ಮಲ್ಕೊ ಅಂತ ಹೇಳಿ ಕಳಿಸಿದರು. 2 ದಿನ ಆದಮೇಲೆ ಬೆಳಗ್ಗೆ ಅತ್ತೆ ತುಂಬ ವಾಮಿಟ್ ಮಾಡ್ತಾಯಿದ್ರು ಮತ್ತು ಸುಸ್ತು ಅಂತ ಹೋಗಿ ಮಲ್ಕೋತಾಯಿದ್ರು. ನಾನು ಇದೇನಪ್ಪ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಮತ್ತು ಈ ವಿಷಯನ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳಿದೆ. ಅಲ್ಲಿ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ರು. ಮತ್ತೆ ಬ್ಲಡ್ ತಗೊಂಡು ಹೋಗ್ತಾಯಿದ್ರು. ಟೆಸ್ಟ್ ಮಾಡಿದ್ರು. ಮತ್ತೆ ಬಂದು ಹೇಳಿದ್ರು, ನಿಮ್ಮ ಅಮ್ಮ ಪ್ರೆಗ್ನೆಂಟ್ ಅಂತ. ನನಗೆ ಶಾಕ್ ಆಯಿತು. ಮತ್ತು ಡಾಕ್ಟರ್ ಹತ್ರ, ನೀವೇನು ಹೇಳ್ತಾ ಇದ್ದೀರಿ, ಸರಿಯಾಗಿ ಚೆಕ್ ಮಾಡಿ ಹೇಳಿ, ನಮ್ಮ ಮಾವ ಸತ್ತು ಹೋಗಿ 2 ವರ್ಷ ಆಗಿದೆ ಅಂತ. ಅದಕ್ಕೆ ಡಾಕ್ಟರ್, ಹಾಂ ನನಗೂ ಶಾಕ್ ಆಗಿದೆ, 2 ಸಲ ಚೆಕ್ ಮಾಡಿಸಿದ್ದೀನಿ, ಇದು ನಿಜ ಅಂತ ಹೇಳಿದರು. ಸ್ವಲ್ಪ ಮೆಡಿಸಿನ್ ಕೊಟ್ಟರು. ನಾನು ಮನೆಗೆ ಕರ್ಕೊಂಡು ಹೋಗ್ದೇನೆ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ದೆ. ಅಲ್ಲೂ ಇದೇ ಹೇಳಿದ್ರು. ನಾನು ಈ ಮಾತನ್ನು ಅತ್ತಿಗೆ ಹೇಳಲಿಲ್ಲ. ಕೇಳಿದಾಗ ಫುಡ್ ಇನ್ಫೆಕ್ಷನ್ ಆಗಿದೆ ಅತ್ತೆ ಅಂತ ಹೇಳಿದೆ. ಮತ್ತು ಇವರು ಅಷ್ಟರಲ್ಲಿ ಮನೆಗೆ ಬಂದರು.
ಏನಾಯ್ತು ಅಂತ ಕೇಳಿದ್ರು. ನಾನು ಹೋಗಿ ರಿಪೋರ್ಟ್ ತೋರಿಸ್ದೆ. ಮತ್ತೆ ಹೇಳಿದೆ, ನೀವೇ ಇದಕ್ಕೆ ಕಾರಣ, ನೀವೇ ಯಾವಾಗಲೂ ಅಮ್ಮನ ರೂಮಲ್ಲಿ ರಾತ್ರಿ ಇರ್ತಿದ್ದು ಅಂತ ಹೇಳಿದಾಗ ಇವ್ರ ಕೆನ್ನೆಗೆ ಒಂದು ಹೊಡೆದ್ರು. ಮತ್ತೆ ಹೇಳಿದರು, ನಿನ್ಗೇನು ಹುಚ್ಚಿಡ್ದಿದೆಯಾ, ನಾನು ನಮ್ಮ ಅಮ್ಮನ ಜೊತೆನಾ, ಏನು ಮಾತಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದರೆ ಅಷ್ಟೇ ಅಂತ ಹೇಳಿದ್ರು. ಮತ್ತು ನಾನು ಕೇಳಿದೆ, ಮತ್ತು ನೀವು ಅಮ್ಮನ ರೂಮ್ಗೆ ಹೋದಾಗ ಚಿಲ್ಕ ಹಾಕ್ತೀರಿ, ಮತ್ತು ಅಮ್ಮನ ರೂಮ್ನಿಂದ ಒಂಥರ ಸೌಂಡ್ ಬರ್ತಾ ಇರುತ್ತೆ ಅಂತ ಹೇಳಿದೆ. ಆಗ ಅದು ನಾನು ಅಮ್ಮನಿಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆ ಕೊಟ್ಟು ಕಾಲು ಒತ್ತುತ್ತಾ ಇರ್ತೀನಿ. ಮತ್ತು ಅಮ್ಮ ಮಲಗಿದ ತಕ್ಷಣ ನಾನು ಆ ಕಿಟಕಿಯಿಂದ ನಾನು ಪ್ರೀತಿ ಮಾಡೋ ಹುಡುಗಿ ಮನೆ ಪಕ್ಕದ ಮನೆಯೇ, ಅಲ್ಲಿ ಹೋಗಿ ಅವಳ ಜೊತೆ ಮಾತಾಡ್ಕೊಂಡು ಬರ್ತೀನಿ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅವಳಂದರೆ ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ. ಅದಕ್ಕೆ ಫೋರ್ಸ್ ಮಾಡಿ ಮದುವೆ ಮಾಡಿಸ್ಬಿಟ್ರು. ನನಗೆ ಮದುವೆಯಾಗಿ ಅವಳನ್ನು ಮರೆಯೋಕ್ಕೆ ಆಗಲಿಲ್ಲ. ಅದಕ್ಕೆ ನಿನ್ನ ಜೊತೆ ನಾನು ಹೀಗೆ ಇರೋದು. ಸ್ವಲ್ಪ ದಿನ ಆದಮೇಲೆ ನಿನ್ನ ಜೊತೆ ಇದೆಲ್ಲ ಹೇಳಿ ನಿನಗೆ ಡೈವರ್ಸ್ ಕೊಡಬೇಕು ಅಂತ ಅಂದ್ಕೊಂಡೆ. ಆದರೆ ಹೀಗೆಲ್ಲ ಆಗಿದೆ. ಮೊದಲು ನನ್ನ ಅಮ್ಮನ ಜೊತೆ ಯಾರು ಹೀಗೆ ಮಾಡಿದ್ದು ಅದು ನಾನು ಕಂಡುಹಿಡಿಬೇಕು ಅಂತ ಹೇಳಿ ರಾತ್ರಿ ಅಮ್ಮನಿಗೆ ಹಾಲು ಕೊಟ್ಟು ಅಮ್ಮ ಮಲಗಿದ ತಕ್ಷಣ ಅವನು ಕಿಟಕಿಯಿಂದ ಹೋಗ್ತಾನೆ. ಮತ್ತು ಮುಂದೆಯಿಂದ ಬಂದು ಅಮ್ಮನ ರೂಮಲ್ಲಿ ಬಚ್ಚಿಟ್ಟುಕೊಂಡ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ಅಲ್ಲಿಂದ ಒಬ್ಬ ಹುಡುಗ ಬರ್ತಾನೆ. ಮತ್ತು ಅಮ್ಮನ ಹತ್ರ ಹೋಗೋಷ್ಟರಲ್ಲಿ ಇವ್ರು ಹೋಗಿ ಚೆನ್ನಾಗಿ ಹೊಡಿತಾರೆ. ಮತ್ತು ಪೊಲೀಸ್ಗೆ ಹಿಡ್ಕೊಡ್ತಾರೆ. ಅಮ್ಮ ನಿದ್ದೆ ಮಾತ್ರ ಕುಡಿತಿದ್ದರಿಂದ ನಿದ್ದೆಯಿಂದ ಎಚ್ಚರ ಆಗಲಿಲ್ಲ. ಮತ್ತು ಅಮ್ಮನಿಗೆ ಗೊತ್ತಾಗಲಿಲ್ಲ ಹಾಗೆ ಅಬಾರ್ಷನ್ ಮಾತ್ರೆ ಕೊಡಿಸ್ಬಿಟ್ವಿ. ಮತ್ತು ನಾನು ಅವರಿಗೆ ನನ್ನ ಜೊತೆ ಜೀವನ ಮಾಡಲು ಇಷ್ಟ ಇಲ್ಲದ ಮೇಲೆ ಹೇಗೆ ಜೀವಿಸಲಿ ಅಂತ ಅವರಿಗೆ ಡೈವರ್ಸ್ ಕೊಟ್ಟೆ. ಮತ್ತು ನಾನು ನನ್ನ ಮನೆಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.